ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ಆಕ್ರೋಶದ ಅಲೆ ಎದ್ದಿದೆ. ಆರೋಗ್ಯ ಕ್ಷೇತ್ರದ ಹಿಂಬಾಲಕ ಶಕ್ತಿಯಾಗಿರುವ ಆಶಾ ವರ್ಕರ್ಸ್ ರಸ್ತೆಗಿಳಿದು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಸಮಯದಲ್ಲಿ ನಮ್ಮ ಜೀವವನ್ನೇ ಪಣಕ್ಕಿಟ್ಟು ಸೇವೆ ಮಾಡಿದ್ದೇವೆ. ಮನೆ ಮನೆಗೂ ಹೋಗಿ ಜನರನ್ನ ರಕ್ಷಿಸಿದ್ದೇವೆ. ಆದ್ರಿಂದ ನಮ್ಮ ಹಕ್ಕುಗಳಿಗಾಗಿ ನಾವು ಕಚೇರಿ ಮುಂದೆ ನಿಲ್ಲಬೇಕಾದ ಸ್ಥಿತಿ ಯಾಕೆ? ಇದೇ ಪ್ರಶ್ನೆ ಪ್ರತಿಭಟನಾಕಾರರದ್ದು. ಆಶಾ ಕಾರ್ಯಕರ್ತೆಯರು ತಮ್ಮ ಪ್ರಮುಖ ಬೇಡಿಕೆಗಳನ್ನು ಸ್ಪಷ್ಟವಾಗಿ ಮುಂದಿಟ್ಟಿದ್ದಾರೆ. ಪಿಎಫ್ ಮತ್ತು ಇಎಸ್ಐ ಸೌಲಭ್ಯಗಳು ತಕ್ಷಣ ಜಾರಿಗೆ ಬರಬೇಕು. ನಮ್ಮ ಸೇವೆಯನ್ನ ಸರ್ಕಾರಿ ಕೆಲಸವಾಗಿ ಅಧಿಕೃತವಾಗಿ ಗುರುತಿಸಬೇಕು. ಮಾನ್ಯತೆ, ಭದ್ರತೆ ಮತ್ತು ಸ್ಥಿರ ವೇತನ ಒದಗಿಸಬೇಕು. ಸರ್ಕಾರ ಮಾತಿನಲ್ಲಿ ಹೊಗಳುತ್ತದೆ, ಆದರೆ ಕಾರ್ಯದಲ್ಲಿ ಮೌನವಾಗ್ತದೆ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು. ನನ್ನ ಹೆಸರು ಲಕ್ಷ್ಮಿ. ನಮ್ಮ ಆಶಾ ಕಾರ್ಯಕರ್ತೆಯ ಸಂಘದಲ್ಲಿ ನಾನು ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀನಿ. ನಾವು ಇಲ್ಲಿ ಪ್ರತಿಭಟನೆ ಏನಕ್ಕೆ ಹಮ್ಮಿಕೊಂಡಿದೀವಿ ಅಂದ್ರೆ, ನಮ್ಮನ್ನ ಅದೇ 2 ಅವರ್ ಕೆಲಸ ಅಂತ ಹೇಳಿ ತಗೊಂಡು ಇವಾಗ ನೋಡಿದ್ರೆ 24 ಗಂಟೆ ಕೆಲಸ ಮಾಡಿದ್ರು ನಮಗೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ನಮಗೆ ಸಂಬಳ ಹೆಚ್ಚಳ ಮಾಡ್ತಿದೀವಿ ಅಂತ ಹೇಳ್ತಾನೆ ಇದ್ದಾರೆ, ಯಾವ್ದು ಹೆಚ್ಚಳ ಮಾಡ್ತಾ ಇಲ್ಲ. ನಮ್ಗೆ ಇದುವರೆಗೂ ನಮ್ಗೆ ಸುಮಾರು ಅಂದ್ರೆ 3 ತಿಂಗಳದು ಇನ್ಸೆಂಟಿವ್ಗಳು ಬಾಕಿ ಇದೆ. ಇನ್ಸೆಂಟಿವ್ಗಳು ಅದನ್ನ ಇದುವರೆಗೂ ಕೊಡ್ತಾ ಇಲ್ಲ. ಫಿಕ್ಸ್ಡ್ ಅಮೌಂಟ್ಗಳು ಬಾಕಿ ಇದೆ. ಸರಿಯಾದ ಸಮಯಕ್ಕೆ ನಮ್ದು ಯಾವುದೇ ಅಮೌಂಟ್ಗಳು ಪಾವತಿ ಆಗ್ತಾ ಇಲ್ಲ. ಅದ್ರಲ್ಲಿ ನಮ್ಗೆ ಯಾವ ಸಂಬಳ ಬರ್ತಾ ಇದೆ, ಯಾವ್ದ್ ಬಿಟ್ಟೋಗಿದೆ ಅನ್ನೋದು ಕೂಡ ನಮ್ಗೆ ನಮ್ ಗಮನಕ್ಕೆ ಬರ್ತಾ ಇಲ್ಲ ಸರ್. ಆತರ ವ್ಯವಸ್ಥೆ ಇದೆ. ಅದನ್ನೆಲ್ಲ ನಾವು ಸುಮಾರು ಬಾರಿ ನಾವು ಎಲ್ಲಾ ಅಧಿಕಾರಿಗಳಿಗೂ ಮನವಿ ಮಾಡಿದೀವಿ. ಎಲ್ಲಾ ಕಡೆನೂ ಕೇಳ್ಕೊಳ್ತಾ ಇದೀವಿ. ನಮ್ಗೆ ಯಾವ ತಿಂಗಳದು ಯಾವ್ದ್ ಬರ್ತಾ ಇದೆ, ಯಾವ್ದಿಲ್ಲ ಅಂತ ನಮ್ಗೆ ತಿಳಿಸಿ. ನಮ್ಗೆ ತಿಂಗಳ ಏನದು ಪೀಸ್ ಆಗಿ ಬರ್ತಾ ಇರೋ ಅಂತ ಅಮೌಂಟ್ಗಳು ಏನು, ಅದನ್ನೆಲ್ಲ ಒಟ್ಟಿಗೆ ನಮ್ಗೆ 10-12 ಸಾವಿರ ಆಗಿ ನಮ್ಗೆ ಒಟ್ಟಿಗೆ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದೀವಿ. ಡಿಸಿ ಕಚೇರಿ ಆವರಣವೇ ಪ್ರತಿಭಟನೆಯ ರಣರಂಗವಾಗಿದ್ದು, ನೂರಾರು ಆಶಾ ವರ್ಕರ್ಸ್ ಘೋಷಣೆಗಳೊಂದಿಗೆ ಸರ್ಕಾರದ ಗಮನ ಸೆಳೆಯಲು ಹೋರಾಟ ಮುಂದುವರೆಸಿದ್ದಾರೆ. ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬೇಡಿಕೆಗಳು ಈಡೇರದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಇದೀಗ ಪ್ರಶ್ನೆ ಏನಂದ್ರೆ, ಜನರ ಆರೋಗ್ಯಕ್ಕಾಗಿ ಹೋರಾಡಿದ ಈ ಯೋಧಿಯರ ಹಕ್ಕಿಗಾಗಿ ಸರ್ಕಾರ ಯಾವಾಗ ನಿರ್ಧಾರ ಕೈಗೊಳ್ಳುತ್ತದೆ?